ಬೇಡಪ್ಪ, ನನಗ್ ನಾಚಿಕೆ ಆಗತ್ತೆ. ನೀನ್ ಹಿಡ್ಕೊಂಡಿದ್ಯಲ್ಲ ಬಿಡು. ಶಿವಗಾಮಿ, ಗಂಡನ ಕೈ ಇಟ್ಕೊಳಕ್ ಏನ್ ನಾಚಿಕೆ? ಎಲ್ಲಾ ಹೆಂಡತಿರು ಹೊರಗಡೆ ಹೋದಾಗ ಗಂಡನ ಕೈ ಇಟ್ಕೊಳಕ್ ಆಸೆ ಪಡ್ತಾರೆ ಗೊತ್ತಾ? ಹಿಡ್ಕೊಳಮ್ಮ. ಬಾ. ನೀವು ಒಳ್ಳೆ ಅವಳಾಡ್ದಂಗೆ ಆಡ್ತಿರಲ್ಲ ಮೇಷ್ಟ್ರೆ. ಅಭ್ಯಾಸ ಮಾಡ್ಕೋ. ಅಪ್ಪ ಅಪ್ಪ, ಅಲ್ಲಿ ಪಾನಿಪುರಿ. ಬನ್ನಿ ಬನ್ನಿ ಹೋಗೋಣ ಅಪ್ಪ. ಸರಿ ನಡಿ, ಬಾ ಶಿವಗಾಮಿ. ಭಯ್ಯ, 3 ಪ್ಲೇಟ್ ಪಾನಿಪುರಿ ಕೊಡಿ. ನನ್ಗೆ ಸ್ಪೂನ್ ಬೇಡ, ತಗೊಳ್ಳಿ. ಶಿವಗಾಮಿ, ನೋಡಲ್ಲಿ. ಖಾರ ಖಾರ ಆಗಿ ಸೂಪರ್ ಆಗಿದ್ಯಲ್ಲ ಅಮ್ಮ. ಬೇಗ ತಿನ್ನು ಅಣ್ಣ. ಇನ್ನೊಂದು ಪ್ಲೇಟು. ಏನಾಯ್ತು? ಸಿಕ್ಕಾಡೆ ಖಾರ ಆಗ್ತದೆ. ಹೌದಾ ಅಮ್ಮ? ಒಂದು ವಾಟರ್ ಬಾಟ್ಲ್ ಕೊಡಿ. ತಗೋ ಅಮ್ಮ. ಇನ್ನೊಂದು ಪ್ಲೇಟ್ ಹೇಳ. ನನ್ ಸಾಕಪ್ಪ, ಸಾಕು. ನಿನಗ್ ಸಾಕಾ? ಹಾ, ನನ್ಗಂತೂ ಸಾಕಾಯ್ತಪ್ಪ. ನಡಿ, ಆಯ್ತು, ಮನೆಗೆ ಹೋಗೋಣ. ತಗೊಳ್ಳಿ ಸರ್. ಪುಟೆ, ಸಾಕಾ? ಓ, ಸಾಕು. ಪಾರ್ಸಲ್ ಏನಾದ್ರು ಬೇಕಾ? ಇವತ್ ಬೇಡ, ಇನ್ನೊಂದ್ ದಿನ ತಿನ್ನೋಣ. ಹೌದಾ? ಹಾ, ಸರಿ, ಬನ್ನಿ. ಬಾಯ್. ಅಪ್ಪ, ಪಾನಿಪುರಿ ಮಾತ್ರ ಸಕ್ಕತ್ತಾಗಿತ್ತು. ಈ ತರ ಪಾನಿಪುರಿ ತಿಂದು ಎಷ್ಟು ದಿನ ಆಗಿತ್ತು ಗೊತ್ತಾ? ಥ್ಯಾಂಕ್ ಯು ಅಪ್ಪ. ಅದಕ್ಕೆ ಗಪ್ಪ ಗಪ್ಪ ಅಂತ 2 ಪ್ಲೇಟ್ ತಿಂದ. ಸಾಕು. ಹಾ, ನಿನ್ ಪೂಸಿ ಹೊಡೆದಿ ಸಾಕು. ಇವಾಗ ಫಸ್ಟ್ ಹೋಗಿ ಹೋಮ್ವರ್ಕ್ ಮುಗಿಸು. ಅಮ್ಮ, ಈಗ ತಾನೇ ಬಂದ್ ಕೂತಿದೀವಿ. ಅದು ಅಷ್ಟು ದೂರದಿಂದ ನಡ್ಸ್ಕೊಂಡ್ ಬಂದಿದ್ದೀರಾ. ಅಲ್ಲ, ಅಪ್ಪ ಅಮ್ಮ ಇಬ್ರು ಇದ್ದೀರಾ? ಇಷ್ಟು ಪುಟ್ಟ ಮಗುನ ನಡ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದೀರಲ್ಲ. ಅಲ್ಲ ಅಪ್ಪ, ಮಗಳನ್ನ ಎತ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗಲ್ಲ ನಿಂಗೆ? ಯಾರು? ನಿಮ್ಮ ಅಪ್ಪನ ನಿನ್ನ ಎತ್ಕೊಂಡ್ ಬರೋದಾ? ನೀನ್ ತಿಂದು ಹೆಂಗಾಗಿದ್ಯಾ ನೋಡಿದ್ಯಾ? ಇನ್ನೊಂದು ವರ್ಷ ಹೋದ್ರೆ ನೀನೇ ಅವ್ರನ್ನ ಕೂಸು ಮರಿ ಮಾಡ್ಕೊಂಡ್ ಬರ್ತೀಯ ಅಷ್ಟೇ. ಇನ್ನೊಂದು ವರ್ಷ ಯಾಕೆ? ಇವಾಗಲೇ ಎತ್ಕೋತೀನಿ ಅಪ್ಪನ್ನ. ಅಲ್ವಾ ಅಪ್ಪ? ಬಾ ಅಪ್ಪ, ಎತ್ಕೋತೀನಿ. ಇನ್ನೊಂದ್ 2 ಪ್ಲೇಟ್ ಪಾನಿಪುರಿ ತಿನ್ಕೊಂಬ ಹೋಗು, ಆಮೇಲೆ ಎತ್ತು ಅಂತೆ. ಇವಳ್ದೇನ್ ಪ್ಲಾನ್ ಗೊತ್ತಾ? ಹಿಂಗೆ ಮಾತಾಡಿ ಇನ್ನೊಂದಷ್ಟೊತ್ತು ತಳ್ಳದ್ರೆ ಆಮೇಲೆ ಮಲ್ಕೋ ಅಂತ ಹೇಳ್ತೀವಲ್ಲ, ಹೋಮ್ವರ್ಕ್ ಇಂದ ಎಸ್ಕೇಪ್ ಆಗ್ಬೋದು ಅಂತ. ನೋಡು, ಹಿಂಗೆಲ್ಲ ಮಾತ್ ಮರ್ಸ್ಬೇಡ. ಫಸ್ಟ್ ನಡಿ, ಎದ್ದು ಹೋಮ್ವರ್ಕ್ ಮಾಡ್ಕೋ ಹೋಗು. ಅಯ್ಯೋ, ಸುಮ್ಮನೆ ಇರಮ್ಮ ಒಂದ್ ನಿಮಿಷ. ಅಪ್ಪ ಏನ್ ಓಡೋಗ್ತಾರಾ? ಇಲ್ಲೇ ಇರ್ತಾರ ತಾನೆ, ಮಾಡಿಸ್ತಾರೆ. ಇಲ್ಲ ಪುಟ, ಅಪ್ಪ ಬೇಗ ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. ನೀನೇ ಹೋಮ್ವರ್ಕ್ ಮಾಡ್ಕೋ ಹೋಗು, ಅಲ್ವಾ? ಹೌದು, ಬೆಳಿಗ್ಗೆ ಬೇಗ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು. ಹಾಗಂತ ನನ್ಕಿಂತ ಮುಂಚೆ ಎದ್ದು ಕಾಫಿ ತಿಂಡಿ ಊಟ ಅಂತ ರೆಡಿ ಮಾಡ್ಕೊಂಡು ಕೂತ್ಕೊಬೇಡ. ಆಮೇಲೆ ಕಸ ಗುಡಿಸೋದು, ನೀರ್ ಹಾಕೋದು, ರಂಗೋಲಿ ಹಾಕೋದೆಲ್ಲ ಮಾಡ್ಬೇಡ. ಅದೆಲ್ಲ ನಾನು ನೋಡ್ಕೋತೀನಿ, ಆಯ್ತಾ? ನೀವೆದ್ದು ರೆಡಿ ಆಗೋದಲ್ದೇನೆ ಈ ಕೆಲ್ಸ ಎಲ್ಲ ಮಾಡಿ ಮನೆಯಿಂದ ಮತ್ತೆ ಆಚೆ ಕೆಲ್ಸಕ್ಕೆ ಹೋಗ್ಬೇಕಂತೆ. ನಾನು ಆರಾಮಾಗಿ ಮಲ್ಕೊಂಡಿರ್ಬೇಕಂತೆ. ನೋಡ್ದವ್ರನ್ನಾಗಲ್ವಾ ಹೇಳಿ? ನಮ್ಮ ಮನೆ ಒಳಗೆ ಯಾರಾದ್ರೂ ಬಂದು ನೋಡ್ತಾರ? ನಾವಿರೋದೇ 3 ಜನ. ಅದನ್ ಬಿಟ್ಟು ಇನ್ಯಾರಿದಾರೆ ಇಲ್ಲಿ? ಇದಾಳಲ್ಲ ನಿಮ್ ಮಗಳು, ಇವಳೊಬ್ಳೆ ಸಾಕು. ಆ ಭಯ ಇರ್ಲಿ. ಶಿವಗಾಮಿ, ಇವಳ ಮಾತು ಲೆಕ್ಕನ? ಇವಳೇ ಲೆಕ್ಕಕ್ಕಿಲ್ಲ. ಅಂದ್ರೆ ನನ್ ಮಾತಿಗೆ ಬೆಲೆನೇ ಇಲ್ವಾ? ಹೆಂಡತಿನ ಮಕ್ಕಳ ಅಂತ ಬಂದಾಗ ಮೊದಲನೇ ಆದ್ಯತೆ ಹೆಂಡತಿನೇ.
ಏನಾದರೂ ಹೇಳ್ಬಿಟ್ರೆ ಕೋಪ ಅಂತ ಬಂದ್ಬಿಡುತ್ತೆ. ನೋಡಲ್ಲಿ ಮೂಗಿನ ತೂದಿಲಿ ಸೋರ್ತಿದೆ ಹಿಡ್ಕೊ. ಕೋಪ ಬಂತು. ಏನಿದು ಬಾಗ್ಲು ಲಾಕ್ ಮಾಡ್ಕೊಳ್ದೆ ಮಲ್ಕೊಂಡಿದ್ದಾರೆ. ಬರ್ರೋ, ಎದುರುಗಡೆ ಬಂದ್ರು ಧೈರ್ಯ ಇದ್ರೆ ನನ್ನ ಮಕ್ಕಳ. ಇಷ್ಟೊತ್ತು ಆಟ ಆಡ್ಸಿದ್ ನೀನಾ? ನಾನ್ ಆಟ ಆಡಿಸಿದ್ನಾ? ಇಲ್ಲ ಕಣೋ. ಅಂದ್ರೆ ನಾನು ಮನೆ ಒಳಗ್ ಬಂದಾಗ ಆಟ ಆಡ್ಸಿದ್ದು ನೀನಲ್ವಾ? ಅಯ್ಯೋ, ನಾನ್ ಯಾಕೋ ಆಟ ಆಡಿಸ್ಲಿ? ನೀನ್ ಕಿರ್ಚಾಡಿದನ್ ನೋಡಿ ಗಾಬರಿಯಾಗಿ ನಿಧಾನವಾಗಿ ಎದ್ ಬಂದೆ. ಹಾಗಾದ್ರೆ ನನ್ನ ಆಟ ಆಡ್ಸಿದ್ ಯಾರು? ನನ್ಗೇನೋ ಗೊತ್ತು. ಹೋಗಮ್ಮ ಕಡೆ. ಲೋ ಆದಿ, ಯಾರೋ ಓಡಿದ್ದಿಲ್ಲಿಂದ.